ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಿಯಂಪ್ಟಿವ್ ಪ್ರಯಾರಿಟಿ ಶೆಡ್ಯೂಲಿಂಗ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರಿಯಾರಿಟಿ ಶೆಡ್ಯೂಲಿಂಗ್ ಅಂತ ಬಂದಾಗ, ಪ್ರಿಯಾರಿಟಿ CPU ಶೆಡ್ಯೂಲಿಂಗ್ ಅಂತ ಬಂದಾಗ ನಮಗೆ ಎರಡು ತರ ಬರುತ್ತೆ. ಒಂದು ಪ್ರಿಯಂಪ್ಟಿವ್ ಪ್ರಯಾರಿಟಿ, ಇನ್ನೊಂದು ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ. ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ ಏನ್ ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ P1 ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ನಾನು ಬೇರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗೋದಕ್ಕೋಸ್ಕರ CPU ಅನ್ನ ಕೊಡಬಾರ್ದು ಅಂತ. ಬಟ್ ಪ್ರಿಯಂಪ್ಟಿವ್ ಪ್ರಯಾರಿಟಿ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಪ್ರೋಸೆಸ್ ನಡೀತಿದೆ ಅಂತಂದ್ರೆ ಅದನ್ನ ನಾವು ಸ್ವಿಚ್ ಮಾಡಬೇಕು. ಅಂದ್ರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಬಾರ್ದು, ಸ್ವಿಚ್ ಆಗ್ತಾ ಇರ್ಬೇಕು, ಪ್ರೋಸೆಸ್ ಗಳ ಮಧ್ಯ CPU ಸ್ವಿಚ್ ಮಾಡ್ತಾ ಇರ್ಬೇಕು. ಸೊ ಅದನ್ನ ಪ್ರಿಯಂಪ್ಟಿವ್ ಪ್ರಯಾರಿಟಿ ಹೇಳುತ್ತೆ. ಈಗ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾವು ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಗ್ಯಾಂಟ್ ಚಾರ್ಟ್. ಸೊ ಈ ಗ್ಯಾಂಟ್ ಚಾರ್ಟ್ ಶುರುವಾಗೋದು 0 ಇಂದ. ಇಲ್ಲಿ ನಮಗೆ ಯಾವುದೇ ಯೂನಿಟ್ಸ್ ಗಳನ್ನ ಸ್ಪೆಸಿಫೈ ಮಾಡಿಲ್ಲ. ಅರೈವಲ್ ಟೈಮ್ ನೋಡಿ, ಬರ್ಸ್ ಟೈಮ್ ನೋಡಿ. ಸೊ ಮಿನಿಟ್ಸ್ ಇರ್ಬೋದು, ಸೆಕೆಂಡ್ಸ್, ಅದು ಯಾವುದನ್ನು ಕೂಡ ಸ್ಪೆಸಿಫೈ ಮಾಡಿಲ್ಲ. ಸೊ ನಾವೇನಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ನಾವೇನಂತ ಕನ್ಸಿಡರ್ ಮಾಡೋಣ ಅಂತಂದ್ರೆ ಮಿನಿಟ್ಸ್ ಅಂತ ಕನ್ಸಿಡರ್ ಮಾಡೋಣ, ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ. ಸೊ ಇವಾಗ 0th ಮಿನಿಟ್ ಅಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಫಸ್ಟ್ ಯಾವುದೇ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಗೇಮ್ ಅನ್ನ ಗೆಲ್ಲಬೇಕು ಅಂತಂದ್ರೆ ಫಸ್ಟ್ ನೀವು ಒಂದು ಆ ಸ್ಟೇಡಿಯಂಗೆ ಎಂಟರ್ ಆಗ್ಬೇಕಲ್ವಾ. ಸೊ ಅದೇ ರೀತಿ ಅರೈವಲ್ ಟೈಮು ಮೇಯ್ನು. ಸೊ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ, ಕೇವಲ ಒಂದೇ ಒಂದು ಪ್ರೋಸೆಸ್ P1. ಈಗ ಅದಕ್ಕೆ ಫುಲ್ ಕಂಪ್ಲೀಟ್ ಆಗೋದಕ್ಕೆ ಎಕ್ಸಿಕ್ಯೂಷನ್ 4 ಮಿನಿಟ್ಸ್ ಬೇಕು. ಬಟ್ ನಾನು ಎಷ್ಟು ಮಿನಿಟ್ ಎಕ್ಸಿಕ್ಯೂಷನ್ ಮಾಡ್ತೀನಿ ಅಂತಂದ್ರೆ 1 ಮಿನಿಟ್. ಯಾಕಂತ ಅಂದ್ರೆ ನೋಡಿ, ಇದು ಪ್ರಿಯಂಪ್ಟಿವ್ ಆಗಿರೋದ್ರಿಂದ ಸ್ವಿಚ್ ಮಾಡಬೇಕು. ಅವ್ರ ಟೈಮ್ ಅನ್ನ ಕೊಟ್ಟಿಲ್ಲ ನನಗೆ ಎಷ್ಟು ಮಿನಿಟ್ಗೆ ಸ್ವಿಚ್ ಮಾಡ್ರಿ ಅಂತ. ಅದಕ್ಕೋಸ್ಕರ ನಾನು ಒಂದೊಂದು ಮಿನಿಟ್ ಒಂದೊಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ, ಸ್ವಿಚ್ ಮಾಡ್ತಾ ಇದ್ದೀನಲ್ವಾ, ಅದಕ್ಕೋಸ್ಕರ. ಈಗ ಪ್ರೋಸೆಸ್ P1 1 ಮಿನಿಟ್ ಎಕ್ಸಿಕ್ಯೂಷನ್ ಆಗಿದೆ ಅಂತಂದ್ರೆ ಇನ್ನ 3 ಮಿನಿಟ್ ಎಕ್ಸಿಕ್ಯೂಷನ್ ಬಾಕಿ ಇದೆ. ಈಗ ನಾವು ಫಸ್ಟ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. 1 ನಿಮಿಷದ ಒಳಗಡೆ ಯಾವ ಯಾವ ಪ್ರೋಸೆಸ್ ಬಂದಿದೆ ನೋಡಿ. P1 ಬಂದಿದೆ, P2 ಬಂದಿದೆ. ಅರೈವಲ್ ಟೈಮ್ ಅನ್ನ ನೀವು ನೋಡ್ಬೇಕು. ಪ್ರೋಸೆಸ್ P1 0th ಮಿನಿಟ್, ಪ್ರೋಸೆಸ್ P2 1 ಮಿನಿಟ್. ಇನ್ನು ಉಳಿದವ ಎರಡು ಬಂದಿಲ್ಲ ಇನ್ನು. ಇವಾಗ ಪ್ರೋಸೆಸ್ P1 ನ ಎಕ್ಸಿಕ್ಯೂಟ್ ಮಾಡಬೇಕು, P2 ನ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಅದನ್ನ ಡಿಸೈಡ್ ಮಾಡೋದು ಪ್ರಯಾರಿಟಿ. ಪ್ರಯಾರಿಟಿ ಯಾರಿಗೆ ಜಾಸ್ತಿ ಇರುತ್ತೆ ಅಂತಂದ್ರೆ, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ. 0ಗೂ 10ಗೂ ನೀವು ಕಂಪೇರ್ ಮಾಡಿದ್ರೆ 0 ಚಿಕ್ಕ ವ್ಯಾಲ್ಯೂ ಬಟ್ ಪ್ರಯಾರಿಟಿ ಜಾಸ್ತಿ, 10 ಬಿಗ್ಗರ್ ವ್ಯಾಲ್ಯೂ, ಪ್ರಯಾರಿಟಿ ಕಮ್ಮಿ. ಇದನ್ನ ಈಸಿಯಾಗಿ ಸಿಂಪಲ್ ಆಗಿ ಯಾವ ರೀತಿ ಅಂತಂದ್ರೆ, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಪ್ರಯಾರಿಟಿ ಯಾರಿಗೆ ಜಾಸ್ತಿ, ಫಸ್ಟಿಗೆ ತಾನೇ ಜಾಸ್ತಿ, ಥರ್ಡಿಗೆ ಕೊನೆಯದು ತಾನೆ. ಆ ರೀತಿ ಚಿಕ್ಕ ವ್ಯಾಲ್ಯೂ ಇದ್ರೆ ಪ್ರಯಾರಿಟಿ ಜಾಸ್ತಿ. ಆ ರೀತಿ ನೀವು ಸಾಲ್ವ್ ಮಾಡ್ತಾ ಹೋದ್ರೆ, ಸೊ P1 ಮತ್ತೆ P2 ಪ್ರಯಾರಿಟಿ ಏನೇನಿದೆ, P1 10, P2 20. ಯಾರು ಚಿಕ್ಕವರು, 10. ಸೊ ಪ್ರೋಸೆಸ್ P1 ಗೆ ಮತ್ತೆ ಪ್ರಯಾರಿಟಿ ಸಿಕ್ತು. ಸೊ ಇನ್ನೊಂದು ನಿಮಿಷ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ 1 + 1 will be 2. ಇನ್ನು 2 ನಿಮಿಷದ ಕೆಲಸ ಬಾಕಿ ಇದೆ. ಈಗ 2 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಅದ್ರ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. 2 ಮಿನಿಟ್ಸ್ ಒಳಗಡೆ P1, P2, P3 ಮೂರು ಕೂಡ ಬಂದಿದೆ. ಮೂರದು ಪ್ರಯಾರಿಟಿ ನೋಡಿದ್ರೆ 10, 20, 30. ಯಾರಿಗೆ ಪ್ರಯಾರಿಟಿ ಜಾಸ್ತಿ ಇರೋದು, ಪ್ರೋಸೆಸ್ P1 ಗೆ. ಸೊ ಪ್ರೋಸೆಸ್ P1 ಅನ್ನ ಮತ್ತೆ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಫಾರ್ ಅನದರ್ 1 ಮಿನಿಟ್. ಸೊ ಇನ್ನ 1 ನಿಮಿಷದ ಕೆಲಸ ಬಾಕಿ ಇದೆ. 3rd ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಅದ್ರ ಒಳಗಡೆ ಬಂದಿರುವಂತಹ ಪ್ರೋಸೆಸ್ ಗಳು P1, P2, P3. ಹಾಗಾಗಿ ಈ ಮೂರರಲ್ಲಿ ಪ್ರಯಾರಿಟಿ ಯಾರಿಗೆ ಜಾಸ್ತಿ, ಚಿಕ್ಕ ವ್ಯಾಲ್ಯೂ ಯಾರಿಗಿರುತ್ತೋ ಅವ್ರದ್ದು, ದಟ್ ಈಸ್ 10. ಪ್ರೋಸೆಸ್ P1 ಗೆ. ಸೊ P1 ಅನ್ನ ಮತ್ತೆ ಎಕ್ಸಿಕ್ಯೂಟ್ ಮಾಡ್ತೀವಿ ಫಾರ್ ಅನದರ್ 1 ಮಿನಿಟ್. ಸೊ ಇವಾಗ ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಷನ್ ಆಗಿದೆ, ಸರಿನಾ. ಈಗ 4th ಮಿನಿಟ್ ಒಳಗಡೆ ಯಾವ ಯಾವ ಪ್ರೋಸೆಸ್ ಬಂದಿದೆ ನೋಡಿ. P2 ಆಲ್ರೆಡಿ ಬಂದಿದೆ, P3 ಕೂಡ ಬಂದಿದೆ, P4 ಕೂಡ ಇವಾಗ ಬಂತು 4th ಮಿನಿಟ್ ಒಳಗಡೆ. ಇನ್ನ ಉಳಿದಿರೋದು ಕೇವಲ 3 ಪ್ರೋಸೆಸ್ಗಳು. ಈ ಮೂರರಲ್ಲಿ ಯಾರಿಗೆ ಪ್ರಯಾರಿಟಿ ಜಾಸ್ತಿ, ಯಾರ್ದು ವ್ಯಾಲ್ಯೂ ಚಿಕ್ಕದಿರುತ್ತೆ ಅವ್ರದ್ದು. 20, 30, 10. ಸೊ ಯಾವ್ದು ಚಿಕ್ಕ ವ್ಯಾಲ್ಯೂ, 20. ಸೊ ಪ್ರೋಸೆಸ್ P2 ಗೆ ಪ್ರಯಾರಿಟಿ ಕೊಡ್ತೀವಿ. ಐ ವಿಲ್ ರನ್ ಇಟ್ ಫಾರ್ 1 ಮಿನಿಟ್. ಸೊ 4 + 1 will be 5. ಸೊ 3 ಅಲ್ಲಿ 1 ಮಿನಿಟ್ ಹೋದ್ರೆ ಇನ್ನು 2 ನಿಮಿಷದ ಕೆಲಸ ಬಾಕಿ ಇದೆ. ಮತ್ತೆ ನೀವು ನೋಡಿದ್ರೆ ಪ್ರೋಸೆಸ್ P2 ಗೆ ಪ್ರಯಾರಿಟಿ ಜಾಸ್ತಿ. 5 ನಿಮಿಷದೊಳಗಡೆ ಇನ್ನು ಉಳಿದಿರುವಂತ ಪ್ರೋಸೆಸ್ ಎಲ್ಲವೂ ಬಂದಿದ್ದಾವೆ. ಪ್ರೋಸೆಸ್ P2 ಗೆ ಕಡಿಮೆ ವ್ಯಾಲ್ಯೂ ಇರೋದ್ರಿಂದ ಸೊ ಇದಕ್ಕೆ ಪ್ರಯಾರಿಟಿ ಜಾಸ್ತಿ ಇರುತ್ತೆ, ಮತ್ತೆ ಇದೇ ಬರುತ್ತೆ. ಸೊ ಇದನ್ನೇ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನ 1 ನಿಮಿಷ ಉಳಿತು. ಮತ್ತೆ ಕಂಪೇರ್ ಮಾಡಿದ್ರೆ ಮತ್ತೆ ಇದೇ ಬರುತ್ತೆ. ಸೊ ಸುಮ್ಮನೆ ಇದನ್ನ ಅಗಾಗ್ಲ ಮಾಡೋದ್ರ ಬದಲು ಸೊ 3 ನಿಮಿಷ ಒಂದೇ ಸಲ ಎಕ್ಸಿಕ್ಯೂಟ್ ಮಾಡ್ಬಿಡ್ತೀನಿ. ಸೊ 4 + 3 will be 7. ಸೊ ಪ್ರೋಸೆಸ್ P2
ಎಕ್ಸಿಕ್ಯೂಟ್ ಆಯಿತು. ಇಲ್ಲಿ ಏನು ಮಾಡಿದ್ವಿ ನಾವು, P2ಗೆ ಹೈಯೆಸ್ಟ್ ಪ್ರಯಾರಿಟಿ ಇದ್ದಿದ್ರಿಂದ ಆ 3 ವ್ಯಾಲ್ಯೂಗಳನ್ನು ನೋಡಿದ್ರೆ ಅದೇ ಆಗಾಗಲೇ ಎಕ್ಸಿಕ್ಯೂಟ್ ಆಗ್ತಿತ್ತು. ಒಂದೊಂದು ನಿಮಿಷ ಸುಮ್ಮನೆ ಎಕ್ಸಿಕ್ಯೂಟ್ ಮಾಡೋದ್ರ ಬದಲು ಒಂದೇ ಸಲ 3 ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಪ್ರಯಾರಿಟಿ ಅದಕ್ಕೆ ಜಾಸ್ತಿ ಅಂತ ಗೊತ್ತಾಗಿರೋದ್ರಿಂದ. ಇನ್ನು ಉಳಿದಿರೋದು 2 ಪ್ರೋಸೆಸ್ಗಳು ಮಾತ್ರ, ಪ್ರೋಸೆಸ್ P3 ಮತ್ತೆ P4. ಈಗ ಪ್ರೋಸೆಸ್ P3 P4 ಅನ್ನ ಕನ್ಸಿಡರ್ ಮಾಡಿದ್ರೆ ಯಾರಿಗೆ ಪ್ರಯಾರಿಟಿ ಜಾಸ್ತಿ, ಯಾಕಂತಂದ್ರೆ 7th ಮಿನಿಟ್ ಒಳಗಡೆ ಇವೆರಡು ಕೂಡ ಬಂದಿದೆ. ಪ್ರೋಸೆಸ್ P3ಗೆ 30, ಪ್ರೋಸೆಸ್ P4ಗೆ 40. ಸೊ ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ, ಪ್ರೋಸೆಸ್ P3. ಸೊ ಇದು ಕೂಡ ಏನಾಗ್ತಿದೆ ನೋಡಿ, ಪ್ರೋಸೆಸ್ P3 ಇದನ್ನು 1 ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನೊಂದು ನಿಮಿಷದ ಬಾಕಿ ಉಳಿತು. ಇವೆರಡರಲ್ಲಿ ಯಾರಿಗೆ ಪ್ರಿಯಾರಿಟಿ, ಪ್ರೋಸೆಸ್ P3ಗೆ. ಮತ್ತೆ ಇನ್ನೊಂದ್ಸಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಎರಡು ಸಲ 1 ನಿಮಿಷ ಎಕ್ಸಿಕ್ಯೂಟ್ ಮಾಡೋದ್ರ ಬದಲು ಒಂದೇ ಸಲ 2 ನಿಮಿಷ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಒಂದೇ ಸಲ 2 ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ರೆ 9 + 2 ವಿಲ್ ಬಿ 7 + 2 ವಿಲ್ ಬಿ 9 ಆಯ್ತು. ಇನ್ನು ಕೇವಲ ಒಂದೇ ಒಂದು ಪ್ರೋಸೆಸ್ ಇರೋದು, ಪ್ರೋಸೆಸ್ ನಂಬರ್ 4, ದಟ್ ಈಸ್ P4. ಸೊ ಅದನ್ನ ಡೈರೆಕ್ಟ್ ಆಗಿ 1 ಮಿನಿಟ್ ಎಕ್ಸಿಕ್ಯೂಟ್ ಮಾಡ್ತೀನಿ, ಯಾಕಂತ ಅಂದ್ರೆ ಒಂದೇ ಒಂದು ಪ್ರೋಸೆಸ್ ಇರೋದು, ಪ್ರಯಾರಿಟಿ ನೋಡುವಂತ ಅವಶ್ಯಕತೆನೇ ಇಲ್ಲ. ಸೊ 1 ನಿಮಿಷ ಅಂತ ಅಂದ್ರೆ ಎಷ್ಟಾಯ್ತು, 10th ಮಿನಿಟ್. ಸೊ 10th ಮಿನಿಟ್ ಅಂತಂದ್ರೆ ಫುಲ್ ಎಲ್ಲಾ ಪ್ರೋಸೆಸ್ಗಳು ಇವಾಗ ಎಕ್ಸಿಕ್ಯೂಟ್ ಆಗಿದೆ. ಎಲ್ಲಾ ಪ್ರೋಸೆಸ್ಗಳು ಎಕ್ಸಿಕ್ಯೂಟ್ ಆಗಿರೋದ್ರಿಂದ ನಾವು ಈ ವ್ಯಾಲ್ಯೂಗಳನ್ನ ಫಿಲ್ ಮಾಡಬಹುದು. ಕಂಪ್ಲೀಷನ್ ಟೈಮ್, ಟರ್ನ್ ಅರೌಂಡ್ ಟೈಮ್, ವೇಟಿಂಗ್ ಟೈಮ್, ರೆಸ್ಪಾನ್ಸ್ ಟೈಮ್. ಕಂಪ್ಲೀಷನ್ ಟೈಮ್ ಅಂತ ಅಂದ್ರೆ ಏನು, ಕಂಪ್ಲೀಷನ್ ಟೈಮ್ ಅಂದ್ರೆ ಒಂದು ಪ್ರೋಸೆಸ್ ಅದರ ಫುಲ್ ಎಕ್ಸಿಕ್ಯೂಷನ್ ಆಗುವಂತ ಟೈಮ್. ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್ ಬಟ್ ಕಂಪ್ಲೀಟ್ ಆಗಿದ್ದು 4th ಮಿನಿಟ್, ಸೊ ರೈಟ್ 4. ಪ್ರೋಸೆಸ್ P2 ಶುರುವಾಗಿದ್ದು 4th ಮಿನಿಟ್, ಕಂಪ್ಲೀಟ್ ಆಗಿದ್ದು 7th ಮಿನಿಟ್. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು 9th ಮಿನಿಟ್. ಪ್ರೋಸೆಸ್ P4 ಕಂಪ್ಲೀಟ್ ಆಗಿದ್ದು 10th ಮಿನಿಟ್. ಸಿಂಪಲ್. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೆ, ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಸೊ ಈ ಫಾರ್ಮುಲಾಗಳು ಎಲ್ಲಾ ಒಂದು CPU ಶೆಡ್ಯೂಲಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ನೆನಪಿರ್ಬೇಕು ನಿಮಗೆ. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 4 - 0 ವಿಲ್ ಬಿ 4, 7 - 1 ವಿಲ್ ಬಿ 6, 9 - 2 ವಿಲ್ ಬಿ 7, 10 - 4 ವಿಲ್ ಬಿ 6. Simple. Next, waiting time. Waiting time will be equal to turnaround time minus burst time. So turnaround time ilide, burst time, initial burst time anna tobek. 4 - 4 will be 0, 6 - 3 will be 3, 7 - 2 will be 5, 6 - 1 will be 5. ನೋಡಿ ಎಷ್ಟು ಬೇಗ ಆಯಿತು. ಗ್ಯಾಂಟ್ ಚಾರ್ಟ್ ಅನ್ನ ಕರೆಕ್ಟ್ ಆಗಿ ಫಿಲ್ ಮಾಡೋದ್ರಾಯ್ತು, ಇವೆಲ್ಲ ಈಸಿ. ನೆಕ್ಸ್ಟ್ ರೆಸ್ಪಾನ್ಸ್ ಟೈಮ್. ರೆಸ್ಪಾನ್ಸ್ ಟೈಮ್ ಅಂತ ಅಂದ್ರೆ ಒಂದು ಪ್ರೋಸೆಸ್ಗೆ ಯಾವಾಗ CPU ಎಕ್ಸಿಕ್ಯೂಟ್ ಆಗೋದಕ್ಕೆ ಸಿಕ್ತು ಮೈನಸ್ ಅದರ ಅರೈವಲ್ ಟೈಮ್. ಪ್ರೋಸೆಸ್ P1 ಗೆ ಫಸ್ಟ್ CPU ಸಿಕ್ಕಿದ್ದು ಯಾವಾಗ, 0th ಮಿನಿಟ್, ಮೈನಸ್ ಅದರ ಅರೈವಲ್ ಟೈಮ್ ಏನು, ಪ್ರೋಸೆಸ್ P1 0. ಸೊ 0 - 0 0. ನೆಕ್ಸ್ಟ್ ಪ್ರೋಸೆಸ್ P2 ಗೆ ಯಾವಾಗ ನೆಕ್ಸ್ಟ್ ಪ್ರೋಸೆಸ್ P2 ಗೆ CPU ಯಾವಾಗ ಸಿಕ್ಕಿದ್ದು, ಫಸ್ಟ್ 4 ಮೈನಸ್ ಅದರ ಅರೈವಲ್ ಟೈಮ್ ಏನು 1. ಸೊ 4 - 1 ವಿಲ್ ಬಿ 3. ನೆಕ್ಸ್ಟ್ ಪ್ರೋಸೆಸ್ P3 ಗೆ ಯಾವಾಗ ಫಸ್ಟ್ CPU ಸಿಕ್ಕಿದ್ದು 7 ಮೈನಸ್ ಅದರ ಅರೈವಲ್ ಟೈಮ್ ಏನು 2. 7 - 2 ವಿಲ್ ಬಿ 5. ನೆಕ್ಸ್ಟ್ ಪ್ರೋಸೆಸ್ P4 ಯಾವಾಗ ಸಿಕ್ಕಿದ್ದು ಅದಕ್ಕೆ CPU 9 ಮೈನಸ್ ಅದರ ಅರೈವಲ್ ಟೈಮ್ ಏನು 4. 9 - 4 ವಿಲ್ ಬಿ 5. ಸೊ ಸಿಂಪಲ್, ಪ್ರಾಬ್ಲಮ್ ಮುಗೀತು. ಸೊ ಇದರಲ್ಲಿ ಇನ್ನೂ ಏನಾದ್ರೂ ಎಕ್ಸ್ಟ್ರಾ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಆವರೇಜ್ ಅನ್ನ ಕೇಳ್ಬೋದು. ಸೊ ಒಂದು ಆವರೇಜ್ ಅನ್ನ ತೋರಿಸ್ತೀನಿ ನೋಡಿ. ಆವರೇಜ್ ಟರ್ನ್ ಅರೌಂಡ್ ಟೈಮ್, ಆವರೇಜ್ ಟರ್ನ್ ಅರೌಂಡ್ ಟೈಮ್ ಇಟ್ ವಿಲ್ ಬಿ ಈಕ್ವಲ್ ಟು, ಯಾವ ರೀತಿ ಕಂಡುಹಿಡಿಯೋದು, ಎಲ್ಲವನ್ನು ಆ್ಯಡ್ ಮಾಡ್ಬೇಕು. ಫಸ್ಟ್ 4 + 6 + 7 + 6 ಡಿವೈಡೆಡ್ ಬೈ, ಎಷ್ಟು ಪ್ರೋಸೆಸ್ ಇರೋದು ಕ್ವಶನ್ ಅಲ್ಲಿ, ಟೋಟಲ್ 4. ಸೊ ಡಿವೈಡ್ ಇಟ್ ಬೈ 4. ಸೊ 4 + 6 ಏನಾಯ್ತು, 10, 10 + 7 17, 17 + 6 23. ಸೊ 23 ಡಿವೈಡೆಡ್ ಬೈ 4. ಸೊ ದಿಸ್ ಈಸ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್. ಡೆಸಿಮಲ್ ಅಲ್ಲಿ ಏನು ಇಡಬೇಕು ಅಂತ ಏನಿಲ್ಲ, ಫ್ರಾಕ್ಷನಲ್ ಅಲ್ಲೇ ಇದ್ರೂ ನಡೆಯುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದೇ ರೀತಿ ಅವರು ವೇಟಿಂಗ್ ಟೈಮು, ರೆಸ್ಪಾನ್ಸ್ ಟೈಮು ಇಲ್ಲ ಕಂಪ್ಲೀಷನ್ ಟೈಮ್ ಅನ್ನ ಕೇಳ್ಬೋದು. ಸೊ ನೀವು ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿ ಎಲ್ಲಾ CPU ಶೆಡ್ಯೂಲಿಂಗ್ ಅಲ್ಗೋರಿದಮ್ಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನೀವು ಅಲ್ಲಿ ನೋಡಿದ್ರೆ ಎಲ್ಲಾ ವಿಡಿಯೋಗಳು ಸಿಗ್ತವೆ CPU ಶೆಡ್ಯೂಲಿಂಗ್ ಮೇಲೆ. ನೀವು ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಬರಲಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.